ವಿದ್ಯೆಗೆ ಪ್ರೋತ್ಸಾಹಿಸಿ ಆತ್ಮದ ಅಂಧಕಾರ ಓಡಿಸಿ ನವಚೇತನದ ಆಗರ ತುಂಬುವನೇ ಗುರು ಎಂಬ ಮಾತಿನಂತೆ ಪಿಎಬಿ ಅನುಮೋದಿತ ತರಬೇತಿ ಕಾರ್ಯಾಗಾರದ ಕೊನೆಯ ದಿನವಾದ ಇಂದು ಹಾಜರಿರುವ ನನ್ನ ಎಲ್ಲ ವೃತ್ತಿ ಬಾಂಧವರೆಲ್ಲರಿಗೂ ಮತ್ತೊಮ್ಮೆ ಶುಭ ಮುಂಜಾನೆಯ ಶುಭಾಶಯಗಳು. ದಿನಾಂಕ 1-12-2025 ಸಮಯಕ್ಕೆ ಸರಿಯಾಗಿ 4ನೇ ದಿನದ ತರಬೇತಿ ಕಾರ್ಯಾಗಾರದಲ್ಲಿ ಎಲ್ಲಾ ಶಿಕ್ಷಕರು ಹಾಜರಿದ್ದರು. ಮೊದಲಿಗೆ ಸಂಪನ್ಮೂಲ ಶಿಕ್ಷಕರಾದ ಶ್ರೀ ದಿಲೀಪ್ ಮಂಟಾಳೆ ಸರ್ ಅವರು ತರಬೇತಿಗೆ ಹಾಜರಾದ ಎಲ್ಲಾ ಗುರುಗಳಿಗೂ ಆತ್ಮೀಯವಾಗಿ ಸ್ವಾಗತಿಸಿದರು. ಭಾರತೀಯ ಸಂಸ್ಕೃತಿಯಂತೆ ಉಜ್ಳಂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಜಿಪಿಟಿ ಆಂಗ್ಲ ಶಿಕ್ಷಕಿಯರಾದ ಸಹೋದರಿ ಶ್ರೀಮತಿ ಸುವರ್ಣ ಮೇಡಮ್ ಅವರು ಧಾಗಾ ಧಾಗಾ ಅಖಂಡ ವಿಣುಯ ಎಂಬ ಮರಾಠಿ ಭಕ್ತಿ ಗೀತೆಯ ಮೂಲಕ 4ನೇ ದಿನದ ಕಾರ್ಯಾಗಾರವು ಸುಗಮವಾಗಿ ಸಾಗಲೆಂದು ಪ್ರಾರ್ಥನೆ ಸಲ್ಲಿಸಿದರು. ಮೇಡಮ್ ಅವರ ಕೋಗಿಲೆ ಕಂಠಕ್ಕೆ ಎಲ್ಲರೂ ತಲೆದೂಗಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಪ್ರಾರ್ಥನೆಯ ನಂತರ ಶ್ರೀಮತಿ ಪ್ರಿಯಾ ಮೇಡಮ್ ಅವರು ಜಿಪಿಟಿ ಕೆಪಿಎಸ್ ಮಂಟಾಡ್ ಅವರು ನಾನು ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ಎಂಬ ಅಕ್ಕ ಮಹಾದೇವಿಯವರ ವಚನದೊಂದಿಗೆ ಬಸವಣ್ಣನವರ ಹಲವು ವಚನಗಳ ನಿದರ್ಶನ ನೀಡುತ್ತಾ ಇಂದಿನ ಸಮಾಜದಲ್ಲಾಗುತ್ತಿರುವ ಆಡಂಬರದ ತೋರಿಕೆಯ ಜೀವನ ತೊರೆದು ಬಸವಾದಿ ಶರಣರು ನೀಡಿದ ಮೌಲ್ಯಗಳು ಅಳವಡಿಸಿಕೊಂಡು ಮಕ್ಕಳಲ್ಲಿ ಉತ್ತಮ ಮೌಲ್ಯಗಳು ರೂಢಿಸಿ ಒಳ್ಳೆಯ ಶಿಕ್ಷಕರಾಗಬೇಕೆಂಬ ಸಂದೇಶದೊಂದಿಗೆ ತಮ್ಮ ಚಿಂತನೆ ಮಂಡಿಸಿದರು. ಚಿಂತನೆಯ ನಂತರದಲ್ಲಿ ಮಿರ್ಜಾಪುರ ಶಾಲೆಯ ಜಿಪಿಟಿ ಶಿಕ್ಷಕರು ಹಾಗೂ ಮುಖದಲ್ಲಿ ಸದಾ ಮಂದಹಾಸದಿಂದ ಎಲ್ಲರನ್ನೂ ಸದಾ ನಗಿಸುತ್ತಾ ಎಲ್ಲರೊಂದಿಗೆ ಆತ್ಮೀಯತೆಯಿಂದಿರುವ ಶ್ರೀ ಮಂಜುನಾಥ್ ಸ್ವಾಮಿ ಸರ್ ಅವರು ಮಧ್ಯದಲ್ಲಿ ಹಾಸ್ಯ ಚಟಾಕಿ ಹಾರಿಸುತ್ತಾ ಹಿಂದಿನ ದಿನದಲ್ಲಿನ ಕಾರ್ಯಾಗಾರದಲ್ಲಿ ಶಿಬಿರಾರ್ಥಿಗಳು ಮಾಡಿದ ಚಟುವಟಿಕೆಗಳು ಹಾಗೂ ಸಂಪನ್ಮೂಲ ವ್ಯಕ್ತಿಗಳು ತೆಗೆದುಕೊಂಡಿರುವ ಅಧಿವೇಶನಗಳ ಮೇಲೆ ಬೆಳಕು ಚೆಲ್ಲಿ ಹಿಂದಿನ ದಿನದ ತರಬೇತಿಯ ಸಂಕ್ಷಿಪ್ತ ಮಾಹಿತಿ ನೀಡಿದರು. ನಂತರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ದಿಲೀಪ್ ಮಂಟಾಳೆ ಸರ್ ಅವರು ಪ್ರಾರ್ಥನೆ, ಚಿಂತನೆ ಹಾಗೂ ವರದಿ ವಾಚನ ಮಾಡಿದ ಶಿಬಿರಾರ್ಥಿಗಳಿಗೆ ಧನ್ಯವಾದಗಳು ಸಲ್ಲಿಸಿ ತದನಂತರ ಕಾರ್ಯಾಗಾರ ಆರಂಭಿಸಿದ ಶ್ರೀ ಪುಂಡ್ಲಿಕ್ ಬಸ್ನಾಯಕ್ ಬಿಆರ್ಪಿಗಳು ಖಾನ್ ಅಕಾಡೆಮಿಯಲ್ಲಿ ವಿದ್ಯಾರ್ಥಿಗಳ ಪಾಸ್ವರ್ಡ್ ರಚಿಸುವುದು, ಕ್ಲಾಸ್ ಕೋಡ್ ಇನ್ನಿತರ ಮಾಹಿತಿಗಳನ್ನು ಪ್ರೊಜೆಕ್ಟರ್ ಮೂಲಕ ಪ್ರಾಯೋಗಿಕವಾಗಿ ತಿಳಿಸಿದರು. ಸಿಆರ್ಪಿಗಳಾದ ಶ್ರೀ ಹುಲಿಯಪ್ಪ ಸರ್ ಅವರು ಶ್ರೀ ಪುಂಡ್ಲಿಕ್ ಸರ್ ಅವರಿಗೆ ಧನ್ಯವಾದ ತಿಳಿಸಿದರು. ಮಧ್ಯದಲ್ಲಿ ಎಲ್ಲರೂ ಬಿಸಿ ಬಿಸಿ ಚಹಾ ರುಚಿ ನೋಡಿ ನಂತರ ಶ್ರೀ ನಾಗಪ್ಪ ಗುಂಡೂರಿ ಜಿಪಿಟಿ ಗುಣತಿತ್ವಾಡಿಯಾದ ನಾನು ಸುಮ್ಮನೇಕೆ ಚೆಲುವೆ ಕಣ್ಣೀರೇಕೆ ನಿನಗೆ ಎಂಬ ಅಭಿನಯ ಗೀತೆಯ ಮೂಲಕ ಚಟುವಟಿಕೆ ಮಾಡಿದರು. ಅಷ್ಟರಲ್ಲಿ 4ನೇ ದಿನದ ತರಬೇತಿಯ ಮುಖ್ಯ ವಿಷಯವಾದ ಪೋಕ್ಸೋ ಆಕ್ಟ್ ಕುರಿತು ಮಾಹಿತಿ ನೀಡಲು ಬೀದರ್ ಜಿಲ್ಲೆಯ ಪೊಲೀಸ್ ಇಲಾಖೆಯ ಬಸವ ಕಲ್ಯಾಣದ ಅಕ್ಕಾಪಡೆಯ ಆಗಮನದ ಬಳಿಕ ಆತ್ಮೀಯ ಸಹೋದರರಾದ ಶ್ರೀ ಬಾಲಕೃಷ್ಣ ಪಾಟೀಲ್ ಬಿಆರ್ಪಿಗಳು ಮನುಷ್ಯ ಆಕಾಶಕ್ಕೆ ಮನುಷ್ಯತ್ವ ಪಾತಾಳಕ್ಕೆ ಎಂಬ ಮಾತಿನಿಂದ ಮಾತು ಆರಂಭಿಸಿದ ಅವರು ಪೋಕ್ಸೋ ಆಕ್ಟ್ ಕುರಿತು ಮಾಹಿತಿ ನೀಡಲು ಬಂದ ಅಕ್ಕಾಪಡೆಯವರಿಗೆ ಆತ್ಮೀಯವಾಗಿ ಸ್ವಾಗತಿಸಿ ಅಕ್ಕಾಪಡೆಯ ಬಗ್ಗೆ ಸಂಕ್ಷಿಪ್ತ ಪರಿಚಯ ಮಾಡಿದರು. ನಂತರ ಅಕ್ಕಾಪಡೆಯ ಮುಖ್ಯಪೇದೆಯಾದ ಮಂಜುಳಾ ಮೇಡಮ್ ಅವರು ಅಕ್ಕಾಪಡೆಯ ರಚನೆ, ಕಾರ್ಯವೈಖರಿ ಬಗ್ಗೆ ಪರಿಚಯಿಸುತ್ತಾ ಪೋಕ್ಸೋ ಆಕ್ಟ್ ನಿರ್ಭಯ ಪ್ರಕರಣ ನಂತರ ಜಾರಿಗೆ ಬಂದದ್ದು 2012ರಲ್ಲಿ. ಇದು 18 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಅಂದರೆ ಮಕ್ಕಳಿಗೆ ಲೈಂಗಿಕ ಅಪರಾಧಗಳ ವಿರುದ್ಧ ಮಕ್ಕಳ ರಕ್ಷಣಾ ಕಾಯ್ದೆಯಾಗಿದೆ. ಇದೊಂದು ಅತ್ಯಂತ ಬಲಿಷ್ಠ ಕಾಯ್ದೆಯಾಗಿದೆ ಎಂದು ಹೇಳಿದರು. ಪೋಕ್ಸೋ ಅಡಿಯಲ್ಲಿ ಅಪರಾಧಿಗೆ ಕನಿಷ್ಠ 3 ವರ್ಷದಿಂದ ಗರಿಷ್ಠ 20 ವರ್ಷಗಳವರೆಗೆ ಜಾಮೀನು ರಹಿತ ಕಠಿಣ ಶಿಕ್ಷೆ ಆಗುತ್ತದೆ ಎಂಬ ಮಾಹಿತಿ ತಿಳಿಸಿದರು. ಅಕ್ಕಾಪಡೆಯ ಇನ್ನೋರ್ವ ಪೇದೆಯಾದ ಜನಾಬಾಯಿ ಮೇಡಮ್ ಅವರು ಮಾತನಾಡಿ ಪೋಕ್ಸೋ ಅಡಿಯಲ್ಲಿ ಆಗುವ ಪ್ರಕರಣಗಳು ಮಕ್ಕಳ ಭಾವನೆಗಳಿಗೆ ಧಕ್ಕೆ ಬಾರದಂತೆ ಅತ್ಯಂತ ಸೂಕ್ಷ್ಮವಾಗಿ ಪರಿಶೀಲಿಸಿ ಮಕ್ಕಳಿಗೆ ನ್ಯಾಯ ಒದಗಿಸಿಕೊಡುವ ಕಾನೂನುಗಳಿವೆ ಎಂಬುದಾಗಿ ಎಫ್ಐಆರ್ ಚಾರ್ಜ್ ಶೀಟ್ ಕುರಿತು ವಿವರಣೆ ನೀಡಿ ಮಕ್ಕಳ ಸಹಾಯವಾಣಿ 1098 ಹಾಗೂ ತುರ್ತು ಕರೆ ಸಂಖ್ಯೆ 112 ಅಲ್ಲದೆ ಅಕ್ಕಾಪಡೆಯ ಮೊಬೈಲ್ ಸಂಖ್ಯೆಗಳು ನೀಡಿ ಯಾವುದೇ ಸಂದರ್ಭದಲ್ಲೂ ಮಕ್ಕಳ ರಕ್ಷಣೆಗೆ ಧಾವಿಸುತ್ತೇವೆ ಎಂದು ಹೇಳಿ ಎಲ್ಲ ಶಿಕ್ಷಕರೊಂದಿಗೆ ಗ್ರೂಪ್ ಫೋಟೋ ತೆಗೆದುಕೊಂಡು ತಮ್ಮ ಕರ್ತವ್ಯಕ್ಕೆ ತೆರಳಿದರು. ಅಕ್ಕಾಪಡೆಗೆ ಆತ್ಮೀಯವಾಗಿ ಬೀಳ್ಕೊಟ್ಟು ಪೋಕ್ಸೋ ಪ್ರೀ ಟೆಸ್ಟ್ ಬಿಡಿಸಿದೆವು. ಮಧ್ಯಾಹ್ನದ ಊಟದ ವಿರಾಮದ ಬಳಿಕ ಊಟ ಮುಗಿಸಿಕೊಂಡು ತರಬೇತಿಗೆ ಹಾಜರಾದ ಶಿಬಿರಾರ್ಥಿಗಳಿಗೆ ಶ್ರೀ ಮಹೇಶ್ ಮೋಳೆ
ಸರ್ ಅವರು ಹಾಗೂ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯನಿರ್ವಹಿಸಿದ ಅವರು ಮಾಹಿತಿ ಸೋರಿಕೆ ಬಗ್ಗೆ ಒಂದು ಮುಖಾಭಿನಯ ಚಟುವಟಿಕೆ ಮೂಲಕ ತರಬೇತಿಯ ವಿಷಯಗಳು ಸೋರಿಕೆಯಾಗದೆ ವಿದ್ಯಾರ್ಥಿಗೆ ಈ ತರಬೇತಿ ಅಂಶಗಳು ಸರಿಯಾದ ಸಮಯಕ್ಕೆ ಮುಟ್ಟಬೇಕೆಂದು ಸಲಹೆ ನೀಡಿದರು. ನಂತರ ಬಿಆರ್ಪಿಗಳಾದ ಶ್ರೀ ಬಾಲಕೃಷ್ಣ ಪಾಟೀಲ್ ಸರ್ ಅವರು ಚಟುವಟಿಕೆಯ ಹಿಮಾಯಿತಿ ನೀಡಿದರು. ಚಟುವಟಿಕೆಯ ಹಿಮಾಯಿತಿಯ ನಂತರ ಶ್ರೀ ಸಂತೋಷ್ ಹುಸುರೆ ಜಿಪಿಟಿ ಅವರು ಪೋಕ್ಸೋ ಆಕ್ಟ್, ಬಾಲ ಕಾರ್ಮಿಕ ಪದ್ಧತಿ ನಿಷೇಧ ಕಾಯ್ದೆ, ಬಾಲ್ಯ ವಿವಾಹ ಕಾಯ್ದೆ ಸಂಕ್ಷಿಪ್ತವಾಗಿ ತಿಳಿಸುತ್ತಾ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ವಿಶ್ವಸಂಸ್ಥೆಯು 1989ರಲ್ಲಿ ಜಾರಿಯಾದ ನಂತರವೂ ಭಾರತವು ಡಿಸೆಂಬರ್ 11, 1992ರಲ್ಲಿ ಒಡಂಬಡಿಕೆಗೆ ಸಹಿ ಹಾಕಿತ್ತು. ಒಡಂಬಡಿಕೆಯಲ್ಲಿ 54 ಪರಿಚ್ಛೇದಗಳು, ಮುಖ್ಯವಾಗಿ 4 ಹಕ್ಕುಗಳಿವೆ ಎಂದು ತಿಳಿಸುತ್ತಾ 4 ತಂಡಗಳು ಮಾಡಿ ತಂಡಕ್ಕೊಂದು ಹಕ್ಕು ನೀಡಿ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಅಂಶಗಳು ಪಟ್ಟಿ ಮಾಡಲು ಹೇಳಿ ಡ್ರಾಯಿಂಗ್ ಶೀಟ್ ನೀಡಿ ಚಟುವಟಿಕೆಯಲ್ಲಿ ತೊಡಗಿಸಿದರು. ಎಲ್ಲಾ ತಂಡದವರು ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ತಂಡದಿಂದ ಪಟ್ಟಿ ಮಾಡಿದ ಅಂಶಗಳು ಪ್ರದರ್ಶಿಸಿ ಚರ್ಚಿಸಿದರು. ಸಂತೋಷ್ ಅವರವರು ಎಲ್ಲ ತಂಡದವರಿಗೆ ಹಿಮಾಯಿತಿ ನೀಡಿದರು. ನಂತರ ಬಿಆರ್ಪಿಗಳಾದ ಶ್ರೀ ಪುಂಡ್ಲಿಕ್ ಸರ್ ಅವರು ಎಲ್ಲಾ ಶಿಬಿರಾರ್ಥಿಗಳಿಗೆ ನಾಳೆ ಅಂದರೆ ಇಂದು 2/12/25 ಸಮಯಕ್ಕೆ ತರಬೇತಿಗೆ ಹಾಜರಾಗಲು ಹೇಳಿ 4ನೇ ತರಗತಿಗೆ ಒಂದು ಕೊನೆ ಆಡಿದರು. ಇಲ್ಲಿಗೆ ಈ ಒಂದು ವರದಿ ವಾಚನ ಮುಕ್ತಾಯವಾಯಿತು.